ಗುರುಭ್ಯೋ ನಮಃ. ನಮಸ್ಕಾರ ಶಿಕ್ಷಕರೇ, ನಾನು ನಿಮ್ಮ ಗುರುಜಿ ಮಹೇಶ್ ಭಟ್. 2026ನೇ ಇಸವಿಯ ಸಿಂಹ ರಾಶಿಯ ವರ್ಷ ಭವಿಷ್ಯವನ್ನು ತಿಳಿದುಕೊಳ್ಳಿ. ಸಿಂಹ ರಾಶಿಗೆ ಈ ವರ್ಷದಲ್ಲಿ ಸವಾಲುಗಳು, ಗುರಿಗಳು ಜಾಸ್ತಿ ಇರುತ್ತಂತಲೇ ಹೇಳ್ಬೋದು. ಇದರಿಂದ ಸ್ವಲ್ಪ ನಿಮಗೆ ಸಂಕಷ್ಟಗಳು ಕೂಡ ಜಾಸ್ತಿ ಆಗ್ಬೋದು. ಆ ಗುರಿ ತಲುಪೋದಕ್ಕೆ ಕೆಲವು ಸಮಸ್ಯೆಗಳು, ತೊಂದರೆಗಳು ಜಾಸ್ತಿನೇ ಆಗ್ಬೋದು. ನಿಮ್ಮ ಯೋಜನೆಯ ಪ್ರಕಾರ ಕೆಲಸಗಳು, ಯಾವುದಾದ್ರು ವಿಷಯಗಳು ಕೂಡ ಆಗದೇ ಇರ್ಬೋದು. ಜುಲೈ ತಿಂಗಳಲ್ಲಿ ಸಿಂಹ ರಾಶಿಯಲ್ಲಿ ಶುಕ್ರ ಸಂಚಾರ ಮಾಡೋದರಿಂದ ಪ್ರೀತಿ ಪ್ರೇಮ ವಿಚಾರದಲ್ಲಿ ಸಕಾರಾತ್ಮಕವಾದ ಕೆಲವು ಬದಲಾವಣೆಗಳನ್ನು ಕಾಣಬಹುದು. ಆ ಒಂದು ಟೈಮಲ್ಲಿ ಅಧಿಕವಾದ ರಕ್ತದೊತ್ತಡ, ಅಜೀರ್ಣಗಳು, ಹೊಟ್ಟೆಗೆ ಸಂಬಂಧಪಟ್ಟ ಕೆಲವೊಂದು ಕಾಯಿಲೆಗಳು ಉದ್ಭವ ಆಗಬಹುದು. ಸಿಂಹ ರಾಶಿಯವರು ನೈಸರ್ಗಿಕ ಆತ್ಮವಿಶ್ವಾಸ ಮತ್ತು ನಾಯಕತ್ವದ ಕೌಶಲ್ಯಗಳನ್ನು, ಈ ಬದಲಾವಣೆಗಳನ್ನು ನಿಭಾಯಿಸಲು ಶುಕ್ರ ನಿಮಗೆ ಸಹಾಯ ಮಾಡುತ್ತದೆ. ಶನಿ ಮತ್ತು ರಾಹು ಗ್ರಹಗಳಿಂದ ಕೆಲವೊಂದು ವಿಚಾರಗಳಲ್ಲಿ, ಮುಖ್ಯವಾಗಿ ಕೆಲಸದ ವಿಚಾರದಲ್ಲಿ ಕೆಲವೊಂದು ತೊಂದರೆಗಳು ಆಗಬಹುದು. ಆದರೂ ಸ್ವಲ್ಪ ಪ್ರಮಾಣದಲ್ಲಿ ಗುರುಬಲ ಇದೆ ಅಂತ ಹೇಳ್ಬೋದು. ಗುರು ಬಲದಿಂದ ದೊಡ್ಡ ಪ್ರಮಾಣದಲ್ಲಿ ಆಗುವಂಥ ಕೆಲವೊಂದು ಸಮಸ್ಯೆಗಳು ಸಣ್ಣ ಪ್ರಮಾಣದಲ್ಲಿ ನಿಭಾಯಿಸಿಕೊಂಡು ಹೋಗುವಂಥ ಬಲ ಗುರುಬಲಕ್ಕೆ ಇದೆ. ಮತ್ತು ಈ ಟೈಮಲ್ಲಿ ಆರ್ಥಿಕ ವ್ಯವಹಾರಗಳು ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಇದರಿಂದ ನಷ್ಟಗಳು ಆಗುವಂಥ ಸಂಭವ ಜಾಸ್ತಿ ಇದೆ. 7ನೇ ಮನೆಯಲ್ಲಿ ರಾಹು ಇರೋದರಿಂದ ನಿಮ್ಮ ಸಂಗಾತಿಗೆ ಆರೋಗ್ಯದ ಸಮಸ್ಯೆಗಳು ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಹಾಗೆ ವಿದ್ಯಾರ್ಥಿಗಳಿಗೆ, ಉತ್ತಮ ಎಜುಕೇಷನ್ ಮಾಡಿದವರಿಗೆ ಪ್ರತಿಷ್ಠಿತ ಕಂಪನಿಯಲ್ಲಿ ಉದ್ಯೋಗ ಸಿಗುವಂಥ ಅವಕಾಶ ಕೂಡ ಚೆನ್ನಾಗಿದೆ. ಇದೇ ರೀತಿಯಲ್ಲಿ ಮುಂದಿನ ರಾಶಿಯಾದಂಥ ಕನ್ಯಾ ರಾಶಿಯ ಬಗ್ಗೆ ಸಂಪೂರ್ಣ ಭವಿಷ್ಯವನ್ನು ತಿಳಿದುಕೊಳ್ಳಿ. ಧನ್ಯವಾದಗಳು.